ಮತ್ತಾಯನು ಬರೆದಂಥ ಸುವಾರ್ತೆ 7ನೇ ಅಧ್ಯಾಯ 22ನೆಯ ವಾಕ್ಯ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಪರಲೋಕ ರಾಜ್ಯಕ್ಕೆ ಸೇರುವುದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಈ ಲೋಕದಲ್ಲಿ ನಾವು ಗಮನಿಸುವಾಗ ಹಲವಾರು ಮನುಷ್ಯರು ತಮ್ಮ ಮಾತುಗಳಿಂದ, ಸವಿ ನುಡಿಗಳಿಂದ ಜನರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಈ ರೀತಿಯಾಗಿ ಕೆಲವು ಮನುಷ್ಯರನ್ನ ಮರಳು ಮಾಡಬಹುದು, ಆದರೆ ದೇವರನ್ನ ಎಂದಿಗೂ ಕೂಡ ನಮ್ಮ ಸವಿ ಮಾತುಗಳಿಂದ ಮರಳು ಮಾಡುವುದಕ್ಕೆ ಸಾಧ್ಯವಿಲ್ಲ. ಆತನು ನಮ್ಮ ಹೃದಯವನ್ನ ಅರಿತಿರುವಂತಹ ದೇವರು. ಆತನು ಬಯಸುವ ಹಾಗೆ ನಾವಿದ್ದರೆ ಮಾತ್ರವೇ ಆತನು ನಮ್ಮನ್ನ ಒಪ್ಪುವಂಥದ್ದು, ನಮ್ಮಲ್ಲಿ ಸಂತೋಷ ಪಡುವಂಥದ್ದು. ಯೇಸು ಕ್ರಿಸ್ತನು ಈ ವಾಕ್ಯದಲ್ಲಿ ಅದನ್ನೇ ತಿಳಿಸುವವನಾಗಿ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ಸ್ವಾಮಿ ಸ್ವಾಮಿ ಎಂಬುದಾಗಿ ಅಥವಾ ನಮ್ಮ ಮಾತುಗಳಿಂದ ದೇವರಿಗೆ ಏನೇ ಗೌರವಗಳನ್ನು ಹೇಳಿದರೂ ಕೂಡ ನಮ್ಮ ಜೀವಿತದ ಮೂಲಕ ದೇವರನ್ನ ಗೌರವಿಸುತ್ತಾ ಇಲ್ಲ, ಆತನ ಚಿತ್ತವನ್ನು ನೆರವೇರಿಸುತ್ತಾ ಇಲ್ಲ, ಆತನಿಗೆ ವಿಧೇಯರಾಗುತ್ತಾ ಇಲ್ಲ ಅಂದರೆ ಅಂಥ ಜೀವಿತದಿಂದ ಯಾವುದೇ ಪ್ರಯೋಜನವಿಲ್ಲ. ನಮ್ಮ ಸವಿ ಮಾತುಗಳಿಂದ ಮನುಷ್ಯರು ಮರಳಾಗುತ್ತಾರೆ ಹೊರತು ದೇವರಲ್ಲ. ಆತನ ಮುಂದೆ ಎಲ್ಲವೂ ಕೂಡ ತೆರೆದಿದೆ. ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು, ನಮ್ಮ ಮಾತಿನ ಹಿಂದೆ ಇರುವಂಥ ಉದ್ದೇಶಗಳು, ನಮ್ಮ ಜೀವಿತದ ಸಮರ್ಪಣೆ ಎಲ್ಲವೂ ಕೂಡ ಆತನಿಗೆ ಬಹಿರಂಗವಾಗಿದೆ. ಆತನಿಗೆ ರಹಸ್ಯವಾಗಿರುವಂಥದ್ದು ಯಾವುದೂ ಕೂಡ ಇಲ್ಲ. ಆದ್ದರಿಂದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ಸಮರ್ಪಿಸಿ, ದೇವರೇ ನೀವು ಅಪ್ಪಣೆ ಕೊಡಿರಿ, ನಾವು ಅದನ್ನು ಮಾಡುತ್ತೇವೆ, ನಿಮ್ಮ ಬಲವನ್ನು ಕೃಪೆಯನ್ನು ಆಶ್ರಯಿಸಿಕೊಂಡು ಆ ಕಾರ್ಯಗಳನ್ನು ಪರಿಪೂರ್ಣಗೊಳಿಸುತ್ತೇವೆ ಎಂಬುದಾಗಿ ಸಮರ್ಪಿಸುವುದಾದರೆ ಖಂಡಿತವಾಗಿ ಅಂಥ ಜೀವಿತಗಳ ಮೂಲಕವಾಗಿ ದೇವರು ತನ್ನ ಕಾರ್ಯಗಳನ್ನು, ಉದ್ದೇಶಗಳನ್ನು ನೆರವೇರಿಸುತ್ತಾರೆ. ಅಂಥವರೇ ಪರಲೋಕ ರಾಜ್ಯವನ್ನು ಕೂಡ ಸೇರುವುದಕ್ಕೆ ಸಾಧ್ಯ. ಆದ್ದರಿಂದ ಈ ದಿವಸಗಳಲ್ಲಿ ಮರಳುಗೊಳಿಸುವಂಥ ಮಾತುಗಳನ್ನಾಡಿ, ಸವಿ ನುಡಿಗಳನ್ನು ಆಡಿ, ಹೇಗೋ ಕ್ರೈಸ್ತ ಜೀವಿತವನ್ನು ನಡೆಸುತ್ತೇನೆ, ಪರಲೋಕ ರಾಜ್ಯಕ್ಕೆ ಹೋಗಿಬಿಡುತ್ತೇನೆ ಎಂಬುದಾಗಿ ಅಂದುಕೊಂಡು ನಿಮ್ಮನ್ನೇ ನೀವೇ ವಂಚಿಸಿಕೊಳ್ಳಬೇಡಿ. ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ. ಪರಲೋಕದಲ್ಲಿರುವಂಥ ತಂದೆಯಾದ ದೇವರ ಚಿತ್ತವನ್ನು ಅರಿತು ಅದನ್ನು ಮಾಡುವುದಕ್ಕಾಗಿ ಮುಂದಾಗುವಾಗ, ಅದನ್ನು ನೆರವೇರಿಸುವುದಕ್ಕಾಗಿ ಶ್ರಮ ಪಡುವಾಗಲೇ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯ. ಅಂಥವರೇ ನಿಜವಾದ ಕ್ರೈಸ್ತರು, ದೇವರ ಮಕ್ಕಳಾಗುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವಂತೆ ನಮ್ಮನ್ನು ಸಮರ್ಪಿಸಿ, ಅದಕ್ಕಾಗಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ನಮ್ಮ ಮಾತುಗಳಿಂದ, ನಮ್ಮ ಸವಿಯಾದಂಥ ನುಡಿಗಳಿಂದ ನಾವು ನಿಮ್ಮನ್ನು ವಂಚಿಸುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಚಿತ್ತವನ್ನು ನೆರವೇರಿಸುವುದರಿಂದಲೇ ನಾವು ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯ, ನೀವು ನಮ್ಮಲ್ಲಿ ಸಂತೋಷ ಪಡೋದಕ್ಕೆ ಸಾಧ್ಯ ಎಂಬುದನ್ನು ಅರಿತುಕೊಂಡು ಅಪ್ಪ ನಿಮ್ಮ ಮುಂದೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಜೀವಿತಗಳನ್ನಪ್ಪ ನೀನು ರೂಪಿಸು ಕರ್ತನೆ. ನೀನಪ್ಪ ನೀನು ಒಪ್ಪುವ ರೀತಿಯಲ್ಲಿ ಬದಲಾಯಿಸು. ನಿಮ್ಮ ಚಿತ್ತವಪ್ಪ ನಮ್ಮ ಮೂಲಕವಾಗಿ ನೆರವೇರಲಿ. ಅದಕ್ಕಾಗಿ ಕರ್ತನೆ ಬಲವನ್ನು, ಕೃಪೆಯನ್ನು ಅನುಗ್ರಹಿಸಿ ನಿಮ್ಮ ಮಾರ್ಗಗಳನ್ನು ತೆರೆದು ಕೊಟ್ಟು ವಿಶೇಷ ರೀತಿಗಳಲ್ಲಿ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ನಿಮ್ಮ ಮಕ್ಕಳಾಗಿ ಕರ್ತನೆ ನಿಜವಾಗಿ ಅಪ್ಪ ನಿಮ್ಮ ಚಿತ್ತವನ್ನು ಅರಿತವರಾಗಿ ಅದನ್ನು ನೆರವೇರಿಸೋದಕ್ಕೆ ಶ್ರಮ ಪಡುವವರಾಗಿ, ಆಸಕ್ತರಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ಆ ರೀತಿಯಾಗಿರುವಂಥ ಒಂದೊಂದು ಜೀವಿತಗಳನ್ನು ಆಶೀರ್ವದಿಸಿ ಉದ್ಧರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಪರಲೋಕ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡಿ ನಿತ್ಯವಾಗಿ ಅಪ್ಪ ನಿಮ್ಮೊಂದಿಗೆ ಬಾಳುವಂಥ ಸೌಭಾಗ್ಯವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು. ನೀನು ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.